ओम तदेतत्सहस्रं तत्सर्वं तस्यमेन्नं मित्रं दक्षिणं सदिति प्राणः परोक्षप्रिया इव हि देवाः परोक्षप्रिया इव हि देवाः। ओम अव्ययाय नमः। ओम त्वं विश्वादधिशे केवलानि नदं वबोधतीनां या न्याविर्या च गुहा वसूनि नदयो युवतीनाम्। ಶ್ರೀ ಗುರುಭ್ಯೋ ನಮಃ. ಅನುಶಾಸನ ಪರ್ವದ 276ನೇ ಭಾಗ ಇದು. ಸ್ವಸ್ಥಸ್ತು ಸುತಾಂ ಸರ್ವೇಷಾಂ ಮಹಾಭಾಗವತಾನಾಂ. महाभारते अनुशासन पर्वणि अव्ययः इति यन्नाम गते दिवसे प्राश्रावे तस्यैव अर्थान्तरं सप्रमाणम् अद्य निरूप्यते. स एव च मन्त्रः पुनः निरूप्यते च. अव्ययः पुरुषः साक्षी इति तत्रापि एकः अव्ययः इति शब्दः आसीदेव. तस्य च अव्ययशब्दस्य स्वरूपनाशरहितः देहनाशरहितः इति अर्थद्वयं सम्यरोपि. एवं च स्वरूपनाशरहितः देहनाशरहितश्च कश्चन परमात्मनः रूपभेदः अव्ययः पुरुषः साक्षी इत्यत्र अव्ययशब्देन अनुसन्धेयः. अत्र च निधिरव्ययः इति यः शब्दः वर्तते, अस्य अव्ययशब्दस्य असंख्येय शास्त्र निधिः इति शब्दः यद्यपि वर्तते, अव्ययः इति शब्दोऽपि अपरः वर्तते. निधिः इति शब्दस्य गुणनिधिः, करुणानिधिः, सकलमङ्गलनिधिः इत्यादयः अर्थाः सम्भवन्ति. अव्ययः इत्यस्य नाशरहितः इति सामान्येन अर्थं ज्ञात्वा न समाहितैः शान्तैः भवितव्यम् अस्माभिः. अव्ययः इति अत्र अगणितशास्त्रनिधिः इति अर्थः अनुसन्धेयः. यतः हयग्रीवरूपः भगवान् नासिकातः मुखतश्च निरन्तरं विद्याः उद्गिरति. एवं च अनेकानि अपौरुषेयाणि वाक्यानि, पौरुषेयाणि भारतादीनि, पाञ्चरात्रादीनि, पुराणादीनि च स एव भगवान् निरन्तरम् उद्गिरति. नित्यया अनित्यया स्तौमि ब्रह्मतः परमं पदम् इति यथा पैङ्गिश्रुतिः वदति, सर्वैः साधकैः भगवान् नित्यया वाचा एवं अनित्यया वाचा च स्तोतव्यः, मन्तव्यः, निदिध्यासितव्यश्च. एवं च अव्ययः इत्यस्य अगणितशास्त्राश्रयः, व्ययः इति नाशः, अव्ययः इति शब्दस्तु नाशरहितः इति अर्थं वदति. नाशरहितः न केवलं स्वरूपदेहे अपि तु बाह्यदेहे, स्वरूपनाशरहितः, देहनाशरहितः, अपि च अगणित असंख्यात अनंत शास्त्रवचन राशिश्च शास्त्रवचन मूलं च
ಅಯಂ ಭಗವಾನ್ ಇತಿ ಸಹ ಅಭ್ಯಸ್ತೂಯತ. ಅವ್ಯಯ ಅನ್ನೋ ಶಬ್ದಕ್ಕೆ ಹಿಂದೆ ಅವ್ಯಯ ಪುರುಷ ಸಾಕ್ಷಿ ಅನ್ನುವಲ್ಲಿ ಸ್ವರೂಪನಾಶರಹಿತ ದೇಹನಾಶರಹಿತ ಅನ್ನೋ ಅರ್ಥವನ್ನು ನೋಡಿದ್ದೇವೆ. ಈಗ ಇಲ್ಲಿ ನಿಧಿರವ್ಯಯ ಅಂತ ಬಂದಲ್ಲಿ ಅವ್ಯಯ ಅನ್ನೋ ಶಬ್ದಕ್ಕೆ ಅಗಣಿತಗಳಾದ ಅಸಂಖ್ಯಾಕಗಳಾದಂತಹ ಶಾಸ್ತ್ರಗಳ ಮೂಲ ಇವನು. ಅನೇಕ ಅಪೌರುಷೇಯ ಅನಂತಾವೈವಿದಾಹ ಅಂತ ಹೇಳಿರುವಂತೆ ಅನಂತ ಅಪೌರುಷೇಯ ವಾಕ್ಯಗಳನ್ನ ಮತ್ತೆ ಪೌರುಷೇಯ ವಾಕ್ಯಗಳನ್ನು ಕೂಡ ಹಿಂದಿನ ಕಲ್ಪದಲ್ಲಿದ್ದಂತೆ ಈಗಿಲ್ಲ, ಈಗಿನಂತೆ ಮುಂದಿಲ್ಲ, ಮುಂದಿನಂತೆ ಆ ಮುಂದಿಲ್ಲ, ಹೀಗೆ ನಾನಾ ಥರದ ಗ್ರಂಥಗಳನ್ನ ಆತ ಹೊರ ಹಾಕ್ತಾನೆ ಇರ್ತಾನೆ. ಹೀಗೆ ಅಗಣಿತಗಳಾದ ಅಸಂಖ್ಯಗಳಾದ ಶಾಸ್ತ್ರಗಳ ನಿಧಿ ಆಶ್ರಯ ಮೂಲ ಈ ಭಗವಂತ. ಹೀಗೆ ವ್ಯಯ ಅಂದ್ರೆ ನಾಶ, ನಾಶ ಅಂದ್ರೆ ಅವನ ಸ್ವರೂಪಕ್ಕೆ ನಾಶ ಇಲ್ಲ, ದೇಹಕ್ಕೆ ನಾಶ ಇಲ್ಲ ಅಂತ ಅಷ್ಟೇ ಅರ್ಥ ಅಲ್ಲ. ಅವನ ಗುಣಗಳಿಗೆ ನಾಶ ಇಲ್ಲ, ಅವನು ಹೊರ ಹಾಕತಕ್ಕಂಥ ಶಾಸ್ತ್ರಗಳಿಗೆ, ಅವನು ನಮಗೆ ಕೊಟ್ಟಿರುವಂತಹ ಶಾಸ್ತ್ರಗಳಿಗೆ ಕೊನೆ ಇಲ್ಲ ಅಂತ ಅಂದ್ರೆ ನಾಶ ಇಲ್ಲ ಅಂತ ಒಂದು ಅರ್ಥ. ಇನ್ನೊಂದು ಕೊನೆ ಇಲ್ಲ, ಅದಕ್ಕೆ ಇಷ್ಟೇ ಅಂತ ಗಣನೆ ಇಲ್ಲ. ಇನ್ನೊಂದು ಅರ್ಥ ನಾವು ಕಳೆದ ದಿವಸ ನೋಡಿದ್ದೇವೆ. ಅದೇ ಅರ್ಥವನ್ನು ಈಗ ಇನ್ನಷ್ಟು ಪ್ರಮಾಣ ಪುರಸ್ಸರವಾಗಿ ನೋಡಬೇಕು ಅಂತ ಅದೇ ಶಬ್ದವನ್ನ ಮತ್ತೊಂದು ಬಾರಿ ತಮ್ಮೆದುರಿಗೆ ವ್ಯಾಖ್ಯಾನ ಮಾಡುವ ಮೂಲಕ ಆ ಶಬ್ದಾರ್ಥವನ್ನು ಹಂಚಿಕೊಳ್ಬೇಕು ಅಂತ ಈಗ ಹೊರಟಿದ್ದೇನೆ. ಪರಮಾತ್ಮನ ಕ್ರಿಯೆಗಳು ಕೂಡ ಅನಂತ. ಅವ್ಯಯ ಅಂತ ಹೇಳಿದಾಗ ಅವನ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು ಎಲ್ಲವೂ ಅವ್ಯಯ, ನಾಶವಿಲ್ಲದ್ದು, ಕೊನೆ ಇಲ್ಲದ್ದು, ಗಣನೆ ಇಲ್ಲದ್ದು ಅನ್ನೋ ಅರ್ಥ ಸಿಕ್ಕಿತು. ಗುಣಗಳು ಅನಂತವೇ, ಕ್ರಿಯೆಯೂ ಅನಂತವೇ, ಎಲ್ಲವೂ ಅವನಿಗೆ ಅನಂತನೇ. ಅನಂತಸ್ಯ ಹಿ ಸಂಖ್ಯಾನೇನತು ಸರ್ವಜ್ಞತಾ ಭವೇತ್. ಪರಮಾತ್ಮನು ಕೂಡ ತನ್ನ ಗುಣಗಳನ್ನ ಎಣಿಸಲಾರ, ಪರಮಾತ್ಮನು ಕೂಡ ತನ್ನ ಕ್ರಿಯೆಗಳನ್ನು ಎಣಿಸಲಾರ ಅಂತ ಭಾಗವತ ತಾತ್ಪರ್ಯ ಹೇಳ್ತದೆ. ಅನಂತಮಪಿ ವೇತ್ತೀಶಃ ಅನಂತಂ ಅಂತವತ್ ತಥಾ. ಅನಂತವನ್ನು ಭಗವಂತ ಅನಂತ ಅಂತಾನೆ ತಿಳ್ಕೊಂಡಿದ್ದಾನೆ. ತನ್ನ ಅನಂತ ಗುಣಗಳನ್ನ, ತನ್ನ ಅನಂತ ಕ್ರಿಯೆಗಳನ್ನ ಆತನೂ ಕೂಡ ಎಣಿಸಿ ಮುಗಿಸಲಾರ. ಅದು ಭಗವಂತನ ಶಕ್ತಿಗೆ ಕುಂದೇನೂ ಅಲ್ಲ. ಅನಂತವನ್ನು ಅವನು ಎಣಿಸಿ ಮುಗಿಸುವುದಾದರೆ ಅನಂತಸ್ಯ ಹಿ ಸಂಖ್ಯಾನೇನತು ಸರ್ವಜ್ಞತಾ ಭವೇತ್. ಅವನು ಸರ್ವಜ್ಞ ಹೇಗಾಗ್ತಾನೆ? ಆ ಗುಣಗಳು ಅನಂತ ಆಗುವುದಾದ್ರೂ ಹೇಗೆ? ಗುಣಗಳು ಅನಂತ ಅಂದ್ರೆ ಕೊನೆ ಇಲ್ಲದಷ್ಟು ಇರುವುದರಿಂದಲೇನೆ ಅವುಗಳನ್ನ ಆತ ಕೊನೆ ಇಲ್ಲದ್ದು ಅಂತಾನೆ ತಿಳ್ಕೊಂಡಿದ್ದಾನೆ. ಆತನು ಅದನ್ನು ಎಣಿಸಿ ಮುಗಿಸಲಾರ ಅಂದ್ರೆ ಅವನ ಗುಣಗಳಿಗಾಗಲಿ ಅವನಿಗಾಗಲಿ ಕುಂದೇನೂ ಅಲ್ಲ. ಅದನ್ನು ಭಾಗವತ ತಾತ್ಪರ್ಯ ಹೇಳಿದೆ. ಅದರಿಂದ ಆತ ಅನಂತ ಗುಣನಿಧಿ, ಅನಂತ ಗುಣವುಳ್ಳವನು, ಅನಂತ ಕ್ರಿಯೆಯುಳ್ಳವನು, ಅನಂತ ರೂಪವುಳ್ಳವನು. ಈ ಶಬ್ದದಿಂದ, ಈ ತ್ವಂ ವಿಶ್ವಾದಿಶೇ ಕೇವಲಾನಿ ಎಂಬ ಶಬ್ದದಿಂದ ಅನಂತ ಕ್ರಿಯೆಗಳುಳ್ಳವನು. ಸೃಷ್ಟಿ, ಪಾಲನ, ನಾಶ, ಇವು ಮೂರು ಮುಖ್ಯವಾಗಿ. ಉತ್ಪತ್ತಿ, ಸ್ಥಿತಿ, ಸಂಹಾರಾಹ, ನೀತಿ, ಜ್ಞಾನ, ಆವೃತಿ, ಬಂಧ, ಮೋಕ್ಷ, ಈ 8 ಇವೇನಿವೆ, ಈ 8 ಕ್ರಿಯೆಗಳು ಕೂಡ ಭಗವಂತ ಏನು ಮಾಡ್ತಾ ಇದ್ದಾನಲ್ಲ ನಮಗಾಗಿ, ಅವೆಲ್ಲವೂ ಕೂಡ ಅನಂತ ಅಂತನ್ನೋದನ್ನ ನಾವು ಯಾವತ್ತೂ ಅನುಸಂಧಾನ ಮಾಡಬೇಕು. ಅದಕ್ಕಾಗಿ ಮತ್ತೊಂದು ಅರ್ಥವನ್ನ ಹಿಂದೆ ಕಳೆದ ದಿವಸನೇ ಹೇಳಿದ್ದೇನೆ. ಅಲ್ಲಿ ಆ ವಿಶ್ವ ಮತ್ತು ಕೇವಲ ಅನ್ನೋದಕ್ಕೆ ನಿರ್ದಿಷ್ಟವಾದ ಅರ್ಥಗಳನ್ನ, ಪ್ರಮಾಣಗಳನ್ನ ತೋರಿಸಲಿಕ್ಕಾಗಿದ್ರೆ ಕಳೆದ ದಿವಸ. ಅದಕ್ಕಾಗಿ ಈಗ ಅದನ್ನ ಪ್ರಮಾಣ ಪುರಸ್ಸರವಾಗಿ ನೋಡಬೇಕು ಅಂತ ಹೊರಟಂತಹ ಒಂದು ಪ್ರಸಂಗ ಇದೆ. ಹಾಗಾದ್ರೆ ಈ ಮಂತ್ರದ ಭಾವಾರ್ಥ ತಾತ್ಪರ್ಯ ಏನು? ಭಗವಂತನೇ ಅನಂತ ಜೀವರನ್ನ ನೀನು ಸಂಪತ್ತಿನಂತೆ ಧರಿಸಿದ್ದೆ ಮತ್ತು ಪೋಷಿಸ್ತಾ ಇದ್ದೆ. ಆ ಎಲ್ಲ ಜೀವರೇನಿದ್ದಾರೆ ಅವರಲ್ಲಿ ಕೆಲವರು ಈಗ ಸೃಷ್ಟಿಗೆ ಬಂದವರಿದ್ದಾರೆ, ಕೆಲವರು ಇನ್ನೂ ಸೃಷ್ಟಿಗೆ ಬಂದಿಲ್ಲ. ಪ್ರತಿಕಲ್ಪದ ಸೃಷ್ಟಿ ಕಾರ್ಯವನ್ನು ಮಾಡತಕ್ಕಂತಹ ಮತ್ತು ಆ ಸೃಷ್ಟಿ ಕಾರ್ಯವನ್ನು ಮಾಡಲಿಕ್ಕಾಗಿ ನೀನು ರಚಿಸಿದಂತಹ ಶಾಸ್ತ್ರಗಳನ್ನು ಓದಿ ಅದರ ಜ್ಞಾನವನ್ನು ಸಂಪಾದನೆ ಮಾಡುವಂತಹ ಜ್ಞಾನಿಯಾದ ಚತುರ್ಮುಖ ಇದ್ದಾನಲ್ಲ, ಅವನಿಗಾಗಿಯೇ ಇವೆಲ್ಲ ಸೃಷ್ಟಿ, ಪಾಲನೆ ಇತ್ಯಾದಿ. ಅವನಿಗಾಗಿ ಅಂದ್ರೆ ಅವನ ಮೂಲಕ.
ಈ ಸೃಷ್ಟಿಕರ್ತನಾದ ಬ್ರಹ್ಮ ಅವನು ಸೃಷ್ಟಿಯನ್ನು ಮಾಡ್ತಾನೆ, ನಿನ್ನ ಆಜ್ಞೆಯಂತೆ ಪಾಲನವನ್ನು ಮಾಡ್ತಾನೆ, ಎಲ್ಲ ಜೀವರಿಗೆ ಜೀವಾಭಿಮಾನಿ ಆದ್ರಿಂದ ಅವನು ಜ್ಞಾನವನ್ನು ಕೊಡ್ತಾನೆ. ಇದನ್ನೆಲ್ಲ ಅವನು ಕೊಡಬೇಕಾದ್ರೆ ಅವನಿಗೆ ಸೃಷ್ಟಿ ಕಾರ್ಯವಂತಹ ಮಹಾ ಕಾರ್ಯವನ್ನು ಮಾಡಬೇಕಾದ್ರೆ ಜ್ಞಾನ ಬೇಕು. ಆ ಜ್ಞಾನವೂ ಕೂಡ ನೀನು ರಚನೆ ಮಾಡಿದಂಥ ನಮ್ಮ ಮನಮುಟ್ಟುವ ನಿತ್ಯ ನೂತನವಾದಂತಹ ಶಾಸ್ತ್ರಗಳೇನಿವೆ ಆ ಶಾಸ್ತ್ರಗಳನ್ನು ಓದಿಯೇ ಅವನಿಗೆ ಆ ಜ್ಞಾನ ಬರಬೇಕು. ಹೀಗೆ ಜ್ಞಾನಿಯಾದಂತಹ ನಿನ್ನ ಶಾಸ್ತ್ರ, ನೀ ರಚಿಸಿದ ಶಾಸ್ತ್ರಗಳನ್ನು ಓದಿ ಜ್ಞಾನವನ್ನು ಪಡೆದ ಸೃಷ್ಟಿಕರ್ತನಾದಂತಹ ಆ ಚತುರ್ಮುಖ ಪ್ರತಿಕಲ್ಪದಲ್ಲಿಯೂ ಒಬ್ಬೊಬ್ಬ ಇದ್ದಾನಲ್ಲ, ಅವನಿಗಾಗಿ ಅವನ ಮೂಲಕ ಈ ಕಾರ್ಯಗಳನ್ನೆಲ್ಲ ನೀನು ಮಾಡ್ತಾ ಇದ್ದಿ. ವಸ್ತುತಃ ಈ ಜೀವರೆಲ್ಲ ಇದ್ದಾರಲ್ಲ, ಇವರು ಪರಾಧೀನರು, ನಿಷ್ಕ್ರಿಯರು. ಇಂಥ ಎಲ್ಲ ಜೀವರನ್ನ ಸೃಷ್ಟಿಸುವ, ಪಾಲಿಸುವ, ನಾಶಪಡಿಸುವಂತಹ ಕಾರ್ಯಗಳನ್ನ ನೀನು ಅನಾದಿ ಕಾಲದಿಂದ ಮಾಡ್ತಾ ಇದ್ದಿ, ಮುಂದೂ ಮಾಡ್ತಾನೆ ಇರ್ತಿ. ನಿನ್ನ ಈ ಕ್ರಿಯೆಗಳೂ ಕೂಡ ನಿನ್ನಂತೆ ಅವ್ಯಯ ಅಂದ್ರೆ ಅನಾದಿ ನಿತ್ಯಗಳಾಗಿವೆ, ಅಸಂಖ್ಯಗಳಾಗಿವೆ ಅನ್ನುವಂಥ ಈ ಭಾವ ವಿಶ್ವಾನಿ ದಧಿಷೆ. ವಿಶ್ವಾನಿ ಅಂದ್ರೆ ಎಲ್ಲ ಜೀವರನ್ನ, ಹಿಂದೆ ಬಂದು ಹೋದಂತಹ ಜೀವರು ಮತ್ತೆ ಇನ್ನೂ ಮುಂದೆ ಸೃಷ್ಟಿಗೆ ಬರ್ಲಿಕ್ಕಿರುವಂತಹ ಜೀವರು, ಅವರೆಲ್ಲರನ್ನೂ ಕೂಡ ನೀನು ಧರಿಸಿ ಪೋಷಿಸ್ತಾ ಇದ್ದೀಯ ಅನ್ನೋ ಶಬ್ದಗಳಿಂದ ನಮಗೆ ತಿಳಿದು ಬರ್ತದೆ. ಹಾಗಾದ್ರೆ ಈ ಶಬ್ದಗಳ ಅರ್ಥ ಏನು? ವಿಶ್ವಾನಿ, ಕೇವಲಾನಿ ಇತ್ಯಾದಿ ಶಬ್ದಗಳ ಒಂದು ಸ್ವಾರಸ್ಯವನ್ನು ನಾವಿಲ್ಲಿ ಗಮನಿಸಬೇಕು. ಹೇ ಭಗವನ್ ಅಥವಾ ಇಂದ್ರ ಅಂತ ಸಂಬೋಧನೆ ಭಗವಂತನಿಗೆ. ವಹ, ನೀನು ನಿನ್ನ ಅನೇಕ ರೂಪಗಳಿಂದ ಬೆಳಕಿಗೆ ತಂದಂಥ ಓದತೀನಾಂ, ನಮ್ಮ ಹೃದಯವನ್ನ ಮುಟ್ಟುವ, ಹೃದಯಕ್ಕೆ ತಂಪೆರೆಯುವಂಥ ಯೋಯುವತೀನಾಂ, ನಿತ್ಯ ನೂತನಗಳಾದ ಶ್ರುತೀನಾಂ, ಶ್ರುತಿಗಳು, ಶಾಸ್ತ್ರಗಳು ಮೊದಲಾದದ್ದೆಲ್ಲವೂ ಕೂಡ. ಅವರ ನಭ ಅಂದ್ರೆ ಅಧಿಪತಿಯಾದವನು, ಆ ಶಾಸ್ತ್ರಗಳನ್ನು ಓದಿಯೇ ತನ್ನ ಸೃಷ್ಟಿ ಕಾರ್ಯಕ್ಕೆ ಬೇಕಾದ ಜ್ಞಾನವನ್ನ ಸಂಪಾದನೆ ಮಾಡುವಂಥವನು. ಆದ್ರಿಂದ ಅವನ ಶಾಸ್ತ್ರಗಳು, ನೀನು ರಚಿಸಿದ ಶಾಸ್ತ್ರಗಳಿಗೆ ಆತ ಅಧಿಪತಿ. ಮತ್ತೆ ಪ್ರಥಮ ಪ್ರತಿಪತ್ತ, ಅವನು ಮೊದಲನೇ ಪ್ರತಿಪತ್ತ ಆದ್ರಿಂದ ಅವನೇ ಮುನಿ. ಸಕಲ ವಿದ್ಯೆಗಳಿಗೂ ಪ್ರಥಮ ಋಷಿ ಆದ್ರಿಂದ ಅವನು ಮುನಿ, ಅವನು ನದ. ಅಂಥ ನದಂ ನದಂ ಅಂತ ಯಾಕೆ ಹೇಳಿದ ಅಂದ್ರೆ ಪ್ರತಿಕಲ್ಪದಲ್ಲಿ ಒಬ್ಬೊಬ್ಬ ಬ್ರಹ್ಮ ಇರ್ತಾನೆ. ಹಿಂದಿನ ಪ್ರಾಣ ಈಗ ಬ್ರಹ್ಮ, ಈಗಿನ ಬ್ರಹ್ಮ ಮುಕ್ತನಾಗ್ತಾನೆ, ಹಿಂದಿನ ಪ್ರಾಣ ಮುಂದೆ ಬ್ರಹ್ಮನಾಗ್ತಾನೆ. ಆ ಪ್ರಾಣನ ಸ್ಥಾನಕ್ಕೆ ಮತ್ತೊಬ್ಬ, ಅವನ ಸ್ಥಾನಕ್ಕೆ ಮತ್ತೊಬ್ಬ, ಹೀಗೆ ಬರ್ತಾ ಹೋಗ್ತಾರೆ. ಈ ಎಲ್ಲಾ ಚತುರ್ಮುಖನನ್ನು ಉದ್ದೇಶಿಸಿ ಅವನಿಗಾಗಿ ಅಂದ್ರೆ ಅವನ ಮೂಲಕ ಅನೇಕ ಜೀವರನ್ನ, ಯಾನಿ ಆವಿ, ಆವಿ ಅಂದ್ರೆ ಸೃಷ್ಟಾನಿ, ಅನೇಕ ಜೀವರನ್ನ ನೀನೀಗಾಗಲೇ ಸೃಷ್ಟಿಗೆ ತಂದಿದ್ದೆ. ಯಾನಿಚ ಗುಹಾ, ಇನ್ನೂ ಕೆಲವು ಜೀವರನ್ನ ನೀನು ಸೃಷ್ಟಿಗೆ ತಂದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಇದ್ದಾರವರು, ಇನ್ನೂ ಮುಂದೆ ಅವರು ಬರಬೇಕಾಗಿದೆ ಅಷ್ಟೇ ಸೃಷ್ಟಿಗೆ. ಈ ಜೀವರೆಲ್ಲರನ್ನೂ ಕೂಡ ಕೇವಲ ಅಂತ ಶಬ್ದದಿಂದ ಶ್ರುತಿಯಲ್ಲಿ ಹೇಳಿದ್ದಾರೆ. ಯಾಕೆ ಅವರನ್ನ ಕೇವಲ ಅಂತ ಹೇಳ್ತಾರೆ ಅಂದ್ರೆ, ಆ ಜೀವರು ಅಸ್ವತಂತ್ರರಾದ್ರಿಂದ ನಿಷ್ಕ್ರಿಯರು, ಆ ಕಾರಣಕ್ಕಾಗಿ ಅವರನ್ನ ಕೇವಲರು ಅಂತ ಹೇಳಬೇಕು. ಕೇವಲ ಅಂತಂದ್ರೆ ಮಾತ್ರ ಅಂತ ಅರ್ಥ. ಯಾವುದು ಮಾತ್ರ? ಮಾತ್ರ ಅಂದ್ರೆ ಏನು? ಒಂದೊಂದು ಸಂದರ್ಭದಲ್ಲಿ ಒಂದೊಂದು. ಗೀತಾ ಭಾಷ್ಯ 18ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ತತ್ರೈವಂಸತಿ ಕರ್ತಾರಂ ಆತ್ಮಾನಂ ಕೇವಲಂ ತೋಹ ಎಂಬಲ್ಲಿ ಗೀತಾವಾಕ್ಯ ಅದು. ಏನಂ ಕೇವಲಂ ಆತ್ಮಾನಂ ನಿಷ್ಕ್ರಿಯತ್ವಾದ್ ವದಂತಿ ಇತಿ ತತ್ರೈವ. ಇದು ಕೂಡ ಒಂದು ಆಯಾಸ್ಯ ಶಾಖೆಯ ಪ್ರಾಯ ಸಾಮವೇದ ಇದ್ದಿರಬೇಕು, ಅವರ ಒಂದು ಮಾತಿದು. ಈ ಜೀವನಿಗೆ ಕೇವಲ ಅಂತ ಕರೀತಾರೆ. ಯಾಕೆ ಕೇವಲ ಅಂತ ಕರೀತಾರೆ? ಇನ್ನು ನಿಷ್ಕ್ರಿಯ ಆದ್ದರಿಂದ. ಏನ್ ಮಾಡಿಸೋದಿದ್ರು ಭಗವಂತನೇ ಮಾಡಿಸ್ಬೇಕು ಇವನ ಕಡೆಯಿಂದ. ಇವನ ಸ್ವರೂಪ ಇದೆ ಅಷ್ಟೇ ಹೊರತು ಆ ಸ್ವರೂಪ ದ್ರವ್ಯಂ ಕರ್ಮಚ ಕಾಲಸ್ಥ ಸ್ವಭಾವೋ ಜೀವ ಏವ ಯದನುಗ್ರಹತ ಸಂತಿ ನಸಂತಿ ಯದುಪೇಕ್ಷಯ ಅಂತ ಭಾಗವತವೇ ತಿಳಿಸುವಂತೆ. ಒಂದು ದ್ರವ್ಯ, ಜೀವನೂ ಒಂದು ದ್ರವ್ಯನೇ. ಆ ದ್ರವ್ಯ, ಅದರ ಕರ್ಮ ಅಲ್ಲೇ ಮುಂದೆ ಬಂದ್ಬಿಟ್ಟಿದೆ. ಕಾಲ, ಯಾವ ಕಾಲದಲ್ಲಿ ಏನಾಗಬೇಕು ಅನ್ನೋದು, ಸ್ವಭಾವ, ಜೀವನ ಸ್ವಭಾವ,
ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ. ಅಲ್ಲಿ ಜೀವ ಅಂತ ಪ್ರತ್ಯೇಕವಾಗಿ ಬಂದಿರೋದ್ರಿಂದ ಮೊದಲು ದ್ರವ್ಯ ಅಂದ್ರೆ ಈ ಜೀವನ ಶರೀರ ಇದೆಯಲ್ಲ, ಪಾಂಚಭೌತಿಕವಾದಂತಹ ಶರೀರ, ಅದನ್ನ ದ್ರವ್ಯ ಎಂಬ ಶಬ್ದದಿಂದ ತಗೊಳ್ಳೋಣ. ಸ್ವಭಾವೋ ಜೀವ ಏವಚ, ಇವೆಲ್ಲವೂ ಕೂಡ ಅಂತೂ ನಮ್ಮ ಆತ್ಮ, ನಾವು, ನಮ್ಮ ಶರೀರ, ನಮ್ಮ ಕರ್ಮ, ಯಾವ ಕಾಲದಲ್ಲಿ ಏನಾಗಬೇಕು ಅಂತನ್ನುವುದೆಲ್ಲವೂ ಕೂಡ ಇವು ಅನುಗ್ರಹಿತ ಸಂತಿ, ಯಾವ ಭಗವಂತನ ಅಪೇಕ್ಷೆಗೆ ತಕ್ಕಂತೆ ಅವೆಲ್ಲ ಇವೆ. ಅದಿಲ್ಲದೆ ಹೋದ್ರೆ ಅದು ಯಾವುದೂ ಇಲ್ಲವೇ ಇಲ್ಲ. ಆದ್ರಿಂದ ಈತ ಕೇವಲ ಇವನದ್ದೇನಿದೆ ಇಲ್ಲಿ, ನಮ್ದೇನೂ ಇಲ್ಲ, ನನ್ನದೇನೂ ಇಲ್ಲ, ಎಲ್ಲವೂ ನಿನ್ನದೇ ಅನ್ನುವ ಭಾವ ಇದೆಯಲ್ಲ, ಆ ಭಾವವನ್ನೇ ತುಂಬಾ ಸರಳವಾಗಿ ಸಂಸ್ಕೃತದಲ್ಲಿ ಮತ್ತೆ ಅತ್ಯಂತ ರಹಸ್ಯವಾಗಿ ಹೇಳುವ ಶಬ್ದ ಅದು ಕೇವಲ ಅಂತಂದ್ರೆ. ನಿಷ್ಕ್ರಿಯ, ಎಲ್ಲವೂ ಬಿಂಬನಾದಂತಹ ಪರಮಾತ್ಮನೇ ಮಾಡಬೇಕೇ ಹೊರತು ಪ್ರತಿಬಿಂಬನಾದಂತಹ ಈತನಿಗೆ ಯಾವ ಕ್ರಿಯೆಯನ್ನು ಮಾಡುವ ಏನು ಶಕ್ತಿಯೂ ಇಲ್ಲ. ಅದಕ್ಕಾಗಿ ಆತನನ್ನ ನಿಷ್ಕ್ರಿಯ ಅಂತ ಹೇಳ್ತಾರೆ. ಏನಂ ಕೇವಲ ಆತ್ಮಾನಂ ನಿಷ್ಕ್ರಿಯತ್ವಾತ್ ವದಂತಿಹಿ ಅಂತ ವೇದವಾಕ್ಯ. ಇದು ಆ ಕೇವಲ ಎಂಬ ಶಬ್ದಕ್ಕೆ ಕಳೆದ ದಿವಸ ನಮ್ಗೆ ಅರ್ಥ ಹೇಳಲಿಕ್ಕಾಗಿರ್ಲಿಲ್ಲ. ಕೇವಲ ಅಂದ್ರೆ ಅವನಿಗಿರುವಂಥದ್ದು ಸ್ವರೂಪ ದೇಹ ಮಾತ್ರ. ಲಿಂಗದೇಹ, ನಿರುದ್ಧ ದೇಹ, ಭೌತ ದೇಹ ಇವೆಲ್ಲ ಆಗಂತುಕವಾದದ್ದು, ಒಂದಲ್ಲ ಒಂದು ದಿವಸ ಹೋಗಬೇಕಾದದ್ದು ಅಂತ ಅರ್ಥವನ್ನು ಕಳೆದ ದಿವಸ ಹೇಳಿ ಸುಮ್ಮನೆ ಆಗಿದ್ದೆ. ವಾಸ್ತವಿಕವಾಗಿ ಕೇವಲ ಅಂತ ಶ್ರುತಿ ಆ ಜೀವರಿಗೆ ವಿಶೇಷಣ ಕೊಡುವುದು ಇಷ್ಟು ಅದ್ಭುತವಾಗಿದೆ. ಇಂಥ ಒಂದು ರಹಸ್ಯ ಅದರಲ್ಲಿ ಅಡಗಿದೆ. ನಿಷ್ಕ್ರಿಯ ಅವನು ಪ್ರತಿಬಿಂಬನಾದ್ರಿಂದ ನೀನು ಕ್ರಿಯೆ ಮಾಡಿದ್ರೇನೆ ಅವನು ಮಾಡ್ಬೇಕಷ್ಟೆ. ಮತ್ತೆ ವಿಶ್ವಾನಿ ಅಂತಿದೆಯಲ್ಲ, ಅಲ್ಲಿ ವಿಶ್ವ ಅಂದ್ರೆ ವಿಶ್ವಾನಿ ಅಂತ ಅರ್ಥ. ವಿಶ್ವಾನಿ ಅಂತಂದ್ರೆ ಎಲ್ಲವೂ ಅಂತ ನಾವು ಅರ್ಥ ಅಷ್ಟೇ ಹೇಳಿ ಸುಮ್ಮನೆ ಆಗಬಾರ್ದು. ಅದು ಭಾಗವತ ತಾತ್ಪರ್ಯ 10, 15, 48 ಹಿಂದೆ ಬಂದಿದೆ. ವಿಶ್ವ ಶಬ್ದದ ಅರ್ಥವನ್ನು ನಾವು ನೋಡಿದ್ದೇವೆ. ವಿಶ್ವೋ ಶರೀರೇಶು ಪ್ರವಿಷ್ಟತ್ವಾತ್ ವಿಶ್ವೋ ಜೀವ ಉದಾಹೃತಃ. ವಿಶ್ವ ಅಂದ್ರೆ ಶರೀರ ಪ್ರವೇಶ ಮಾಡಿದವನು ಅಂತ ಅರ್ಥ. ಎಲ್ಲಿ ಪ್ರವೇಶ ಮಾಡುವುದು? ಜೀವ ಎಲ್ಲಿ ಪ್ರವೇಶ ಮಾಡ್ತಾನೆ? ಲಿಂಗದೇಹದಲ್ಲಿ ಅನಾದಿ ಕಾಲದಿಂದಲೂ ಪ್ರವಿಷ್ಟನಾಗಿಯೇ ಇದ್ದಾನೆ. ಅನಿರುದ್ಧ ದೇಹ, ಭೌತ ದೇಹಗಳಲ್ಲಿ, ವಿಶೇಷತಃ ಭೌತ ದೇಹದಲ್ಲಿ ಮೇಲಿನ ಮೇಲೆ ಪ್ರವೇಶ ಮಾಡ್ತಾ ಇರ್ತಾನೆ. ಹೀಗೆ ಶರೀರದಲ್ಲಿ ಪ್ರವೇಶ ಮಾಡ್ತಾ ಇರುವುದರಿಂದ ಜೀವನಿಗೆ ವಿಶ್ವ ಅಂತ ಹೆಸರು. ಆ ಜೀವ ಅಂಥ ಜೀವ ಪರಮಾತ್ಮನ ಅಧೀನ ಆದ್ರಿಂದ ಪರಮಾತ್ಮನಿಗೂ ವಿಶ್ವ ಅಂತ ಹೆಸರು. ಜೀವಸ್ಯ ತದಧೀನತ್ವಾತ್ ವಿಶ್ವ, ಪರಮಾತ್ಮನಿಗೂ ಕೂಡ ವಿಶ್ವ ಅನ್ನೋ ಶಬ್ದ ಇದೆ. ಜೀವಸ್ಯ ತದಧೀನತ್ವಾತ್, ಪರಮಾತ್ಮನು ಕೂಡ ಆ ಜೀವನಿಗೆ ನಿಯಾಮಕ ಆದ್ರಿಂದ ವಿಶ್ವ ಅಂತ ಕರೆಸ್ಕೊಂಡಿದ್ದಾನೆ. ಹಾಗಾದ್ರೆ ವಿಶ್ವ ಅಂತಂದ್ರೆ ಶರೀರದಲ್ಲಿರುವ ಜೀವ ಅಂತ ಅರ್ಥ. ಅದಕ್ಕಾಗಿ ಶರೀರೇಶು ಪ್ರವಿಷ್ಟತ್ವಾತ್ ವಿಶ್ವಾಖ್ಯಾನಿ, ಇದು ಆ ಜೀವನನ್ನ ನೇರವಾಗಿ ಹೇಳುವಂತ ಶಬ್ದ. ವಿಶ್ವ ಅಂದ್ರೆ ಎಲ್ಲ ಅಂತ ಅಷ್ಟೇ ಅರ್ಥ ಹೇಳಬಾರ್ದು ನಾವು. ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ಅರ್ಥ ಹೇಳೋಣ, ಗೀತಾ ಭಾಷ್ಯಕ್ಕೆ ಅರ್ಥ ಹೇಳೋಣ, ಭಾಷ್ಯಕ್ಕೆ ಅನುಗುಣವಾಗಿ. ಈ ವಿಶ್ವಕ್ಕೆ ಅಂದ್ರೆ ಜೀವನ ಹೇಳುವಂತಹ ಈ ವಿಶ್ವ ಎಂಬ ಶಬ್ದಕ್ಕೆ ಪೂರ್ವಭಾವಿಯಾಗಿ ನಿಷ್ಕ್ರಿಯ ಅಂತ ಒಂದು ಶಬ್ದ ನೋಡಿದ್ವಲ್ಲ. ನಿಷ್ಕ್ರಿಯ ಅಲ್ಲದೆ ವಸು ಅಂತ ಮತ್ತೊಂದು ಶಬ್ದವೂ ಕೂಡ ಇದೆ. ಈ ಜೀವ ಸಂಪತ್ತಿನಂತೆ ಇದ್ದಾನೆ, ಧನಕನಕಾದಿ ಸಂಪತ್ತುಲ್ಯನಾಗಿದ್ದಾನೆ ಇವನು. ಹೀಗೆ ಕೇವಲ ಅಂದ್ರೆ ನಿಷ್ಕ್ರಿಯನಾದಂಥ, ವಸುವಿನಿ ಅಂದ್ರೆ ಧನಕನಕಾದಿ ಸಂಪತ್ತಿನಂತೆ, ಭಗವಂತ ಇವನನ್ನ ಧನಕನಕಾದಿ ಸಂಪತ್ತಿನಂತೆ ಅತ್ಯಂತ ಕಾಳಜಿಯಿಂದ ಕಾಪಾಡ್ತಾ ಇದ್ದಾನೆ. ಸಂಪತ್ತಿನಂತಿರುವ ವಿಶ್ವಾನಿ, ಶರೀರದಲ್ಲಿರುವ ಕಾರಣದಿಂದ ವಿಶ್ವ ಎಂಬ ಹೆಸರನ್ನು ಪಡೆದಂಥ ಈ ಜೀವ ಗುಂಪುಗಳೇನಿವೆ ಅವುಗಳನ್ನು ನೀನು ದಧಿಷೆ, ನಿನ್ನ ದೇಹದಲ್ಲಿ ಧರಿಸ್ತಿ ಮತ್ತು ಪೋಷಿಸ್ತಿ ಕೂಡ. ಬುಧಾನ್ಯ ಧಾರಣ ಪೋಷಣಯೋ ಅಂತ ಒಂದೇ ಧಾತುವಿಗೆ ಧರಿಸುವುದು ಪೋಷಿಸುವುದು ಅಂತ ಎರಡು ಅರ್ಥವೂ ಇದೆ. ಅನಾದಿ ಕಾಲದಿಂದ ನಿನ್ನ ಹೃದಯದಲ್ಲೇ ನಿನ್ನಲ್ಲೇ ಇದ್ದಾರೆ ಅವರು, ಧರಿಸಿದ್ದಿ. ಅವರನ್ನ ಮತ್ತೆ ಅನಿರುದ್ಧ ದೇಹ, ಭೌತ ದೇಹ ಇತ್ಯಾದಿಗಳನ್ನು ಕೊಟ್ಟು ಅವರನ್ನು ಪೋಷಿಸ್ತೀನಿ ನೀನು. ಅವರು ತಮ್ಮ ಸಾಧನೆಯನ್ನು ಮಾಡಿ ತನುಭೂತ್ ಸ್ವಭಾವ ಸಂಭೂತ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದೇ ಅವರ ಪೋಷಣೆ. ಹಾಗೇ ಹೊಟ್ಟೆಯಲ್ಲಿ ಅವರು ಉಳಿದು ಬಿಟ್ಟಿದ್ರೆ ಅವ್ರ ವಿಕಾಸವೇ ಆಗ್ತಿರ್ಲಿಲ್ಲ. ಅವರು ಸೃಷ್ಟಿಗೆ ಬಂದು ಭಗವಂತನ ಪಾಲನೆ, ಸೃಷ್ಟಿ ಪಾಲನೆ ಇತ್ಯಾದಿಗಳ ಒಳಗಾಗಿ ನಾನಾ ಥರದ ಏಳು ಬೀಳುಗಳನ್ನೆಲ್ಲ ಕಂಡು ತಮ್ಮ ಸ್ವಭಾವದ ವಿಕಾಸವನ್ನು ಪಡೆದು ಮುಕ್ತರಾಗ್ತಾರಲ್ಲ, ಅದೇ ಅವ್ರಿಗೆ ಪೋಷಣೆ. ಇದೇ ದಧಿಷೆ ಅಂತ ಅನ್ನೋದ್ರಿಂದ ಬಂದದ್ದು. ಈ ಜೀವನನ್ನು ನೀನು ಧರಿಸಿದ್ದಿ ಅಂತ ಬಂದಿದೆಯಲ್ಲ, ಐತರೇಯ ಉಪನಿಷತ್ತಿನಲ್ಲಿ
ಜೀವನೆಂದರೆ ಪರಮಾತ್ಮನಿಗೆ ಬಂಗಾರ ಅಂತ ಹೇಳುವಂತಹ ಒಂದು ಪ್ರಸಂಗ ಕಳೆದ ದಿವಸ ಕೂಡ ಅದನ್ನು ಹೇಳಿದ್ದೆ. ಮತ್ತೊಂದು ಬಾರಿ ನೆನಪು ಮಾಡ್ಕೊಳ್ಳೋಣ ಅಷ್ಟೆ. ವಸೂನಿ ಅಂದ್ರೆ ಸಂಪತ್ತುಲ್ಯಾನಿ, ಸಂಪತ್ತಿನಂತಿರುವ ಕೇವಲಾನಿ ನಿಷ್ಕ್ರಿಯರಾದಂತಹ ವಿಶ್ವಾನಿ ಅಂದ್ರೆ ಎಲ್ಲ ಜೀವರನ್ನು. ತಾಭ್ಯಾಂ ಹಿ ಕ್ರತುನಾಮಕಾಹ ಆವೃತಾಹ ಸರ್ವಜೀವಾಹಿ ಯಥೈವ ಕನಕಾವತಾಹ ಆಚ್ಛಾದ್ಯಂತೆ ವಿತ್ತವದ್ಭಿಃ ದೇಹೇ ತಿಷ್ಠಂತಿ ಚೈತಯೋಹ ಅಂತ ಐತರೆಯ ಭಾಷ್ಯ. ಈ ಮುಖ್ಯ ಪ್ರಾಣನ ಮತ್ತು ಪರಮಾತ್ಮನ ದೇಹದಲ್ಲಿ ಅವರಿದ್ದಾರೆ ಅನ್ನೋ ಮಾತು ಉಪನಿಷತ್ ಭಾಷ್ಯದಲ್ಲೂ ಇದೆ, ಐತರೆಯ ಭಾಷ್ಯದಲ್ಲಿ. ಅದನ್ನೇ ಧರಿಷೆ ಅನ್ನೋ ಶಬ್ದದಿಂದ ನೀನು ಅವರನ್ನ ಧರಿಸಿದ್ದಿ ಅಂತ ಶಬ್ದ ಹೇಳ್ತಾ ಇದೆ. ಬಂಗಾರ ಒಂದಿಷ್ಟು ಸಂಪತ್ತನ್ನ ಯಾವುದಾದ್ರೂ ಒಂದು ಗುಪ್ತವಾದ ಸ್ಥಳದಲ್ಲಿಟ್ಟು ಶ್ರೀಮಂತರು ಅದನ್ನು ಕಾಯ್ತಾ ಇರ್ತಾರಲ್ಲ, ಹಾಗೆ ನಾವೆಲ್ಲರೂ ಜಗತ್ತಿನ ಅತ್ಯಂತ ದೊಡ್ಡ ಶ್ರೀಮಾನಂತನೂ ಒಂದೊಂದು ಸಹಸ್ರನಾಮದ ಒಂದು ನಾಮವೇ ಇದೆ, ಮುಂದೆ ನೋಡ್ತೇವೆ ಅದನ್ನು ಕೂಡ. ಶ್ರೀಮಂತನಾದಂತಹ ಭಗವಂತ ಅವನ ಸಂಪತ್ತಾದಂತಹ ನಮ್ಮನ್ನ, ನಾವೆಲ್ಲರೂ ಅವನಿಗೊಂದು ಸಂಪತ್ತಿನಂತೆ, ಸಂಪತ್ತಾದಂತಹ ನಮ್ಮನ್ನ ಹಾಗೆ ಆಚ್ಛಾದ್ಯಂತೆ ಮುಚ್ಚಿಟ್ಟಿದ್ದಾನೆ. ಸರ್ವಜೀವಾಹ ಆವೃತಾಹ, ಎಲ್ಲರನ್ನೂ ಅವನು ಮುಚ್ಚಿಟ್ಟಿದ್ದಾನಂತೆ. ಮಹತ್ತತ್ವಾದಿಗಳ ಮೂಲಕ ಮುಚ್ಚಿಟ್ಟಿದ್ದಾನೆ ಅಂತ ಅಲ್ಲಿದೆ. ಅದೇನು ನಮ್ಗೀಗ ಅಷ್ಟು ಆ ವಿಷಯ ಇಲ್ಲಿ ಪ್ರಸ್ತುತ ಅಲ್ಲ. ಅಂತೂ ಧರಿಸಿದ್ದಾನೆ, ಮುಚ್ಚಿಟ್ಟಿದ್ದಾನೆ ತನ್ನೊಳಗೆ ಅನ್ನುವುದು ದದಿಶೆ ಅಂತ ವೇದವಾಕ್ಯದಲ್ಲಿದೆ. ಅದು ಈ ಐತರೇಯ ಉಪನಿಷತ್ತಿನಲ್ಲಿ ಮತ್ತು ಅವರ ಭಾಷೆದಲ್ಲಿ ಕೂಡ ಕಾಣಿಸ್ತದೆ. ಅದಕ್ಕಾಗಿ ಆ ಐತರೇಯ ಉಪನಿಷತ್ತಿನ ಭಾಗವನ್ನು ಇಲ್ಲಿ ನಾನು ಜೋಡಿಸಿಕೊಂಡಿದ್ದೇನೆ. ಇಲ್ಲಿ ನಿನ್ನ ಎಲ್ಲಾ ಕ್ರಿಯೆಗಳು ಕೂಡ, ಇದು ನಾವು ಗಮನಿಸಬೇಕಾದ್ದು, ಅವ್ಯಯ ಕ್ರಿಯೆಗಳು ಕೂಡ ಅವನ ಕ್ರಿಯೆಗಳು ಅನಂತ. ಮತ್ತೆ ಎಲ್ಲಾ ಕ್ರಿಯೆಗಳು ಎಲ್ಲಾ ಕಾಲದಲ್ಲೂ ಕೂಡ ಇದ್ದೇ ಇರ್ತವೆ. ವಿರುದ್ಧ ಶಕ್ತಯೋ ಯಸ್ಯ ನಿತ್ಯ ಯುಗಪದೇವಹಿ, ಹಿಂದೆ ಸೃಷ್ಟಿ ಮಾಡಿದ್ದ ಮುಂದೆ ಸೃಷ್ಟಿ ಮಾಡ್ತಾನೆ. ಆ ಎಲ್ಲಾ ಕ್ರಿಯೆಗಳು ಈಗಲೂ ಇವೆ, ಹಿಂದೂ ಇದ್ದವು. ಈಗಿನ ಕ್ರಿಯೆ ಹಿಂದಿತ್ತು, ಹಿಂದಿನ ಕ್ರಿಯೆ ಈಗಿದೆ, ಈಗಿನ ಕ್ರಿಯೆ ನಾಳೆಯೂ ಇದೆ. ಇಂಥ ವಿಚಿತ್ರವಾದಂತಹ ವ್ಯಕ್ತಿತ್ವ ಒಂದು. ಆದ್ರಿಂದ ಆತನನ್ನ ನಾವು ಕ್ರಿಯೆಗಳ ದೃಷ್ಟಿಯಿಂದಲೂ ಕೂಡ ಅನಂತ ಅಂತ ಭಾವಿಸಬೇಕು. ಅಗಣಿತವಾದ ಕ್ರಿಯೆಗಳ ಒಂದು. ಈ ಹಿಂದೆ ಇದನ್ನು ನೋಡಿದ್ದೇವೆ. ದದಿಶೆ ಧರಿಸಿದ್ದಿ ಅಂತ ಬಂತಲ್ಲ, ಅದು ಲಟ್ಲಕಾರ. ವರ್ತಮಾನ ಕಾಲದ ಸಂಗತಿ ಮಾತ್ರ ಅಲ್ಲಿರೋದಲ್ಲ, ಭಗವಂತನಿಗೆ ಸಂಬಂಧಪಟ್ಟಂತೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲದ ಯಾವುದೇ ಕ್ರಿಯಾಪದವನ್ನು ಪ್ರಯೋಗ ಮಾಡಿದ್ರು ಅವೆಲ್ಲ ಒಂದೇ ಅವನಿಗೆ. ಅಭೂತ್ ಭವಿಷ್ಯತಿ ಭವತ್ಯೇವ ಮಾಧ್ಯ ಪದಾನಿತು ನಿತ್ಯಭಾವಾಭಿಧಾಯಿನಿ ಯತ್ರ ವಾಚ್ಯಾಹ ಹರೇರ್ಗುಣಾಹ. ಬೃಹದಾರಣ್ಯಕ ಭಾಷ್ಯದಲ್ಲಿ ಶಾರೀರ ಬ್ರಾಹ್ಮಣದಲ್ಲಿ ಕೊನೆಯಲ್ಲಿ ಬರುವಂತಹ ಒಂದು ಮಾತದು. ಅಭೂತ್ ಅಂತ ಭೂತಕಾಲ, ಭವಿಷ್ಯತಿ ಅಂತ ಭವಿಷ್ಯತ್ ಕಾಲ, ಭವತಿ ಅಂತ ವರ್ತಮಾನ ಕಾಲ. ಇವೆಲ್ಲಾ ಪದಗಳು ಕೂಡ ಭಗವಂತನನ್ನು ಹೇಳುವುದಾದರೆ ಆತನ ಎಲ್ಲಾ ಕ್ರಿಯೆಗಳನ್ನು ಕೂಡ ಆತನ ನೀನು ನಿತ್ಯವೂ ಹಿಂದೂ ಧರಿಸಿದ್ದಿ, ಮುಂದೂ ಧರಿಸ್ತಿ, ಈಗಲೂ ಧರಿಸಿದ್ದಿ, ಪೋಷಿಸ್ತಿ ಕೂಡ ಅಂತ ಭಗವಂತನ ನಿತ್ಯವಾದ ಕ್ರಿಯೆಗಳನ್ನೇ ಅವರು ಹೇಳ್ತಾರೆ. ಯಾಕೆಂದ್ರೆ ಅದರ ಮೂಲಕ ಭಗವಂತನ ಗುಣಗಳನ್ನೇ ಹೇಳಿದಂತಾಗ್ತದೆ. ಆದ್ರಿಂದ ವಿಶ್ವಾನಿ ಎಲ್ಲಾ ಜೀವರನ್ನು, ಈಗ ಸೃಷ್ಟಿಗೆ ಬಂದವರು, ಮುಂದೆ ಸೃಷ್ಟಿಗೆ ಬರಬೇಕಾದವರು, ಮುಕ್ತರಾದವರು, ಇವರೆಲ್ಲರ ಕಥೆಯನ್ನು ವಿಶ್ವಾದಿದಿಶೆ ಅನ್ನೋ ಶಬ್ದದಿಂದ ಹೇಳ್ತಿದ್ದಾರೆ. ಮತ್ತೆ ದದಿಶೆ ಅಂತ ಶಬ್ದದಿಂದ ಹಿಂದೆ, ಇಂದು, ಮುಂದೆ ಎಲ್ಲಾ ಕಾಲದಲ್ಲೂ ಅವನು ಏನ್ ಮಾಡ್ತಾನೆ ಅಂತ ಅನ್ನೋದನ್ನು ಹೇಳ್ತಿದ್ದಾರೆ. ಆದ್ರಿಂದ ಅವನ ಕ್ರಿಯೆಗಳು ಅಗಣಿತ, ಅನಂತ. ಆ ಕ್ರಿಯೆಗಳಿಗೆ ವ್ಯಯ ಇಲ್ಲ ಅನ್ನೋದನ್ನು ತೋರಿಸಿದಂಗಾಯ್ತು. ಹೀಗೆ ನಾವು ಅವ್ಯಯ ಅನ್ನೋ ಶಬ್ದದಿಂದ ಇಲ್ಲಿ ಅನಂತವಾದ, ಅಗಣಿತವಾದ ಕ್ರಿಯೆಗಳುಳ್ಳವನೇ, ಹೀಗೆ ಅವ್ಯಯ ಶಬ್ದವನ್ನು ನಾವು ಆ ಭಗವಂತನ ಕ್ರಿಯೆಗಳನ್ನ ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಬಳಸ್ಕೋಬೇಕು. ಎಲ್ಲರನ್ನೂ ಸಲಹುವನು ಇದಕ್ಕೆ ಸಂಶಯವಿಲ್ಲ, ತಲ್ಲೆಣಸದಿರು ಕಂಡ್ಯ ತಾಳು ಮನವೇ ಅಂತ ಒಂದು ಪದ. ಇದಕ್ಕಾಗಿಯೇ ನಮಗೆ ತುಂಬಾ ಭರವಸೆಯನ್ನು ಕೊಡುವಂತಹ ಪದ ಅದು. ವಿಶ್ವ, ಎಷ್ಟು ಜೀವರಿದ್ದಾರೆ ಈ ಹಿಂದೆ, ಅನಂತ ಎಷ್ಟೋ ಸಂಖ್ಯೆಯ ಜೀವರು ಸೃಷ್ಟಿಗೆ ಬಂದು ಹೋಗಿದ್ದಾರೆ, ಅವರೆಲ್ಲ ಮುಕ್ತರಾಗಿದ್ದಾರೆ. ಅವರ ಪಾಲನ ಪೋಷಣವನ್ನೆಲ್ಲವೂ ನೋಡಿದ್ದಾನೆ, ಅವರ ಕಷ್ಟ ಸುಖಗಳನ್ನೆಲ್ಲ ಇವನು ಪರಿಗಣಿಸಿದ್ದಾನೆ, ಈಗಲೂ ಮಾಡ್ತಾ ಇದ್ದಾನೆ, ಮುಂದೂ ಮಾಡುವವನಿದ್ದಾನೆ. ವಿಶ್ವ ಅಂತ ಶಬ್ದದಿಂದ
ಶರೀರಧಾರಿಗಳಾದಂತಹ ಎಲ್ಲಾ ಜೀವರು, ಬ್ರಹ್ಮಾದಿ ಜೀವರು, ನಮ್ಮಂತ ಸಾಮಾನ್ಯ ಜೀವರು ಎಲ್ಲರ ಯೋಗಕ್ಷೇಮವನ್ನು ನೋಡ್ಕೊಂಡಿದ್ದಾನೆ, ಧರಿಸಿದ್ದಾನೆ, ಪೋಷಿಸಿದ್ದಾನೆ ಕೂಡ. ನಾವೆಲ್ಲ ಕೇವಲರು. ಯಾಕೆಂದ್ರೆ ನಿಷ್ಕ್ರಿಯತ್ವಾತ್, ನಾವು ಪ್ರತಿಬಿಂಬರಾದ್ರಿಂದ, ನಿಷ್ಕ್ರಿಯವಾದ್ರಿಂದ ನಮ್ಗೆ ಯಾವುದೇ ಕ್ರಿಯಾ ಇಲ್ಲ. ಅವನನ್ನೂ ಕೇವಲ ಅಂತ ಶಬ್ದದಿಂದ ಹೇಳ್ತಾರೆ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಅಂತ ಭಗವಂತನನ್ನು ಹೇಳ್ತಾರೆ. ಅಲ್ಯಾಕೆ ಕೇವಲ ಅಂತಂದ್ರೆ ಕೇವಲ, ಏಕಲ ಇತ್ಯಾದಿ ಶಬ್ದಗಳು ಸ್ವಾತಂತ್ರ್ಯವನ್ನು ಹೇಳ್ತವೆ. ಕೇವಲ ಅಸದೃಶತ್ವತಃ ಅಂತ ಕೂಡ ಭಾಗವತ ತಾತ್ಪರ್ಯದಲ್ಲಿದೆ. ಅಸದೃಶ, ಅಂಥವನು ಮತ್ತೊಬ್ಬ ಇಲ್ಲ, ಅದ್ವಿತೀಯ. ಕೇವಲ ಅಂದ್ರೆ ಒಂದೇ ಅರ್ಥ. ಭಗವಂತನು ಕೇವಲನೇ. ಅವನ ಪ್ರತಿಬಿಂಬರಾದಂತಹ ನಾವು ಕೂಡ ಕೇವಲರೇ. ಆದ್ರಿಂದಲೇ ಇಲ್ಲಿ ಬೇರೆ ಬೇರೆ ತರದ ಅರ್ಥಗಳು ಈ ವೇದ ವಾಕ್ಯಕ್ಕೆ ಬರ್ತವೆ. ನಾವೀಗ ವಿಶ್ವ ಅಂತಂದ್ರೆ ಜೀವರು ಅಂತ ಅರ್ಥ ಮಾಡಿದಿಲ್ಲ. ಜೀವರು ಮಾತ್ರ ಅಲ್ಲ, ಪರಮಾತ್ಮನ ರೂಪಗಳು ಇವೆಲ್ಲ ವಹ ಓದತೀನಾಂ ಯೋ ಯುವತೀನಾಂ ನದಂ ನದಂ, ಚತುರ್ಮುಖ ಬ್ರಹ್ಮನಿಗಾಗಿ, ಅಂತಹ ಜ್ಞಾನಿಗಳಿಗಾಗಿ ನಿನ್ನ ರೂಪಗಳನ್ನು ನೀನು ಧರಿಸಿದ್ದಿ. ಧರಿಸಿ ಅಂದ್ರೆ ಧರಿಸ್ತೆ. ರೂಪಗಳ ಅನಂತ್ಯವನ್ನು ಹೇಳ್ತವೆ ಈ ವೇದವಾಕ್ಯ. ಎಲ್ಲವನ್ನೂ ಬರೆದು ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹೇಳಬೇಕು, ಅನುಸಂಧಾನ ಮಾಡ್ಬೇಕಷ್ಟೆ. ಪರಮಾತ್ಮನ ಕ್ರಿಯೆಗಳ ಅನಂತ್ಯವನ್ನು ನೋಡಿದೆವು, ಪರಮಾತ್ಮನ ರೂಪಗಳ ಅನಂತ್ಯದ ಕುರಿತಾಗಿಯೂ ಈ ಒಂದು ಮಾತನ್ನು ನಾವು ಅನ್ವಯಿಸ್ಕೋಬಹುದು. ಈಗಾಗಲೇ ಕೆಲವು ರೂಪಗಳು ಆವಿರ್ಭೂತ ಆಗಿವೆ. ಮತ್ಸ್ಯಕೂರ್ಮಾದಿ ಅವತಾರಗಳನ್ನು ನಾವು ನೋಡಿದ್ದೇವೆ. ಇನ್ನೂ ಕೆಲವು ಅವತಾರಗಳು ಇನ್ನೂ ಆಗೇ ಇಲ್ಲ, ಮುಂದೆ ಬರಬೇಕಾಗಿದೆ ಇನ್ನೂ ಎಷ್ಟೋ ರೂಪಗಳು. ಹಾಗಾಗಿ ಆವಿಹಿ ಅಂದ್ರೆ ಈಗಾಗಲೇ ನಮಗೆ ಪುರಾಣಾದಿಗಳ ಮೂಲಕ ತಿಳಿದು ಬಂದಂಥವು, ಕೆಲವರ ದೃಷ್ಟಿಗೂ ಕೂಡ ಕಂಡು ಬಂದಂಥವು. ಇನ್ನು ಕೆಲವು ಗುಹ ಇನ್ನೂ ಕೂಡ ಪರಮಾತ್ಮನ ಒಳಗೆ ಇವೆ ಅವತಾರಗಳು, ಇನ್ನೂ ಆವಿಷ್ಕೃತ ಆಗಿಲ್ಲ, ನಮಗೆ ಮುಂದೆ ಕಾಣಬೇಕಾಗಿದೆ. ಅವೆಲ್ಲ ಕೇವಲಗಳು. ಜೀವ ಕೇವಲ ಅಂತಂದ್ರೆ ನಿಷ್ಕ್ರಿಯ ಅಂತ ಅರ್ಥ. ಪರಮಾತ್ಮನ ರೂಪಗಳು ಕೇವಲ ಅಂತಂದ್ರೆ ಅಸದೃಶಗಳು, ಅಂಥ ರೂಪಗಳು ಮತ್ತೊಂದಿಲ್ಲ ಅಂತ ಅರ್ಥ. ಅವನ ರೂಪಕ್ಕೆ ಅವನೇ ಸಾಟಿ, ಅವನ ಒಂದು ರೂಪಕ್ಕೆ ಮತ್ತೊಂದು ರೂಪವೇ ಸಾಟಿ ಅಂತ ಅರ್ಥ. ವಿಶ್ವ ಅಂದ್ರೆ ಅವಾಗ ಅಂದ್ರೆ ಎಲ್ಲ ಅಂತ ಅರ್ಥ ಮಾಡೋಣ. ಜೀವನಿಗಾದ್ರೆ ವಿಶ್ವ ಅನ್ನೋ ಶಬ್ದಕ್ಕೇನೆ ಜೀವ ಅಂತ ಅರ್ಥ ಮಾಡಿದ್ವಿ. ಪರಮಾತ್ಮನ ರೂಪವನ್ನು ಕುರಿತಾಗಿ ಈ ಮಾತನ್ನ ನಾವು ವ್ಯಾಖ್ಯಾನಿಸುವಾಗ ವಿಶ್ವ ಅಂತಂದ್ರೆ ಎಲ್ಲ ಅಂತ ಅರ್ಥ ಮಾಡೋಣ. ವಸೂನಿ ಅಂದ್ರೆ ಅದೇ ದೊಡ್ಡ ಸಂಪತ್ತು. ವಸುರು ವಸುಮನ ಸತ್ಯ. ವಸು ಅಂತ ಭಗವಂತನಿಗೂ ಶಬ್ದ ಇದೆ, ಅವನೇ ದೊಡ್ಡ ಸಂಪತ್ತು. ಅದಕ್ಕೆ ಅವನ ಮಗುಗಳ ಮಾಣಿಕ್ಯ ನೀನು ಅಂತ ದಾಸರು ಹಾಡಿದ್ದು. ನಮ್ಮೆಲ್ಲರ ದೊಡ್ಡ ಸಂಪತ್ತು. ಸಂಪತ್ತಿನಂತೆ ನಾವು ಆತನನ್ನು ಕಂಡು ಆತನನ್ನು ತಲುಪಲಿಕ್ಕೆ ಪ್ರಯತ್ನ ಮಾಡಬೇಕಾದದ್ದು ನಮ್ಮ ಸಾಧನೆಯ ಒಂದು ಭಾಗ. ಆದ್ರಿಂದ ಭಗವಂತನೇ ಅನಂತ ರೂಪಗಳನ್ನು ನೀನು ಧರಿಸ್ತಿ. ಕೇವಲ ನೀ ಅಸದೃಶವಾದ ವಸೂನಿ, ಅತ್ಯಂತ ಶ್ರೇಷ್ಠಗಳಾದಂಥ, ಸಂಪತ್ತಿನಂತೆ ಶ್ರೇಷ್ಠಗಳಾದಂಥ ಕೆಲವು ಈಗಾಗಲೇ ನೀನು ಧರಿಸಿ ಆವಿಷ್ಕರಿಸಿ ತೋರಿಸಿದ್ದಿ. ಇನ್ನು ಕೆಲವು ರೂಪಗಳನ್ನು ಇನ್ನು ಮುಂದೆ ನೀನು ಬೆಳಕಿಗೆ ತರಬೇಕಾಗಿದೆ. ಇಷ್ಟೆಲ್ಲ ರೂಪಗಳು ನಿನಗಿವೆ, ಅವನ್ನೆಲ್ಲ ಯಾರ ಸಲುವಾಗಿ ತೋರಿಸಿದ್ದಿ? ವಹ ಓದತೀನಾಂ ಯೋಗತೀನಾಂ ನದಂ ನದಂ. ಚತುರ್ಮುಖ ಅಷ್ಟೇ ಅಲ್ಲ, ಎಲ್ಲಾ ಜ್ಞಾನಿಗಳು, ಪ್ರತಿಯೊಬ್ಬ ಜ್ಞಾನಿಗಳಿಗೂ ನದಂ ನದಂ ಅನ್ನೋ ಶಬ್ದದಿಂದ ಈಗ ಬರೇ ಚತುರ್ಮುಖನಿಗೆ ಮಾತ್ರ ಕಂಡದ್ದಲ್ಲ, ಅನೇಕ ಜ್ಞಾನಿಗಳ ದೃಷ್ಟಿಗೆ ಒಂದೊಂದು ಕಡೆ ಒಂದೊಂದು. ಮನುವಿಗಾಗಿ ಮತ್ಸ್ಯಾವತಾರ, ದೇವತೆಗಳಿಗಾಗಿ ಕೂರ್ಮಾವತಾರ, ಮತ್ತೆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಅವರೂ ನಗರೇ, ಯಾಕಂದ್ರೆ ನಿನ್ನ ಭಕ್ತರೇ ಅವರು, ಜ್ಞಾನಿಗಳೇ. ಅವರಿಗಾಗಿ ವರಾಹ ಮತ್ತು ನರಸಿಂಹಾವತಾರಗಳು. ಮತ್ತೊಬ್ಬ ನಗ ಬಲಿ, ಅವನಿಗಾಗಿ ವಾಮನಾವತಾರ. ಮತ್ತೊಬ್ಬ ನಗ ಪರಶುರಾಮ, ಅವನೂ ನಿನ್ನ ಭಕ್ತನೇ. ಕಾರ್ತವೀರ್ಯಾರ್ಜುನ, ಅವನೂ ನಿನ್ನ ಭಕ್ತನೇ, ಅವನಿಗಾಗಿ ಪರಶುರಾಮ ಅವತಾರ. ಬಲಿಗಾಗಿ ವಾಮನ, ಕಾರ್ತವೀರ್ಯಾರ್ಜುನನಿಗಾಗಿ ಪರಶುರಾಮ. ಶಿಶುಪಾಲ ಮತ್ತು ಈ ರಾವಣ ಕುಂಭಕರ್ಣರು ಮತ್ತು ಶಿಶುಪಾಲ ದಂತವಕ್ತರು ಅವರೂ ಕೂಡ ನಿನ್ನವರೇ, ಜ್ಞಾನಿಗಳೇ, ಅವರು ನಿನ್ನ ಭಕ್ತರೇ, ಅವರೂ ನಗರೇ. ಅವರಿಗಾಗಿ ರಾಮಕೃಷ್ಣಾದ್ಯ ಅವತಾರಗಳು, ಬುದ್ಧ ಕಲ್ಕಿ ಮೊದಲಾದ ಅವತಾರಗಳು ಎಲ್ಲವೂ ಭಗವದ್ ಭಕ್ತರಿಗಾಗಿಯೇ. ಆದ್ರಿಂದ ಇಲ್ಲಿ ವಹ ಓದತೀನಾಂ ಯೋ ಯುವತೀನಾಂ ನದಂ ನದಂ ಅಂದ್ರೆ ಬ್ರಹ್ಮಾದಿ ಸಕಲ ಭಕ್ತರು. ಲಕ್ಷ್ಮೀದೇವಿಯೂ ಅದ್ರಲ್ಲಿ ಸೇರಿದ್ದಾಳೆ, ಅವಳಿಗಾಗಿಯೂ ಅನೇಕ ರೂಪಗಳನ್ನು ನೀನು ತಾಳಿದ್ದೆ. ಭಕ್ತರಿಗೆ ಅನುಗ್ರಹಕ್ಕಾಗಿ ತಾಳಿದ್ದೆ. ಇಂಥ ಅದ್ಭುತವಾದಂತಹ ರೂಪಗಳನ್ನು ನೀವು
ಕೆಲವು ರೂಪಗಳು ಈಗಾಗಲೇ ಬಂದು ಹೋಗಿವೆ, ಇನ್ನು ಕೆಲವು ಇನ್ನು ಮುಂದೆ ಬರಬೇಕಾಗಿದೆ ಅಂತ ಅದರ ತಾತ್ಪರ್ಯ. ಹಾಗೆ ಆ ಶಬ್ದವನ್ನ ಭಗವಂತನ ರೂಪಗಳು, ಭಗವಂತನ ಕ್ರಿಯೆಗಳು, ಭಗವಂತನ ಗುಣಗಳು ಮತ್ತೆ ಭಗವಂತ ನಮಗಾಗಿ ವ್ಯಕ್ತ ಮಾಡುವಂತಹ, ಬೆಳಕಿಗೆ ತರುವಂತಹ ಶಾಸ್ತ್ರಗಳು, ಈ ರೀತಿಯಾಗಿ ಅನೇಕ ರೂಪದಲ್ಲಿ ಆ ಮಂತ್ರವನ್ನು ವ್ಯಾಖ್ಯಾನಿಸಬಹುದು. ಭಗವಂತನ ಸ್ವರೂಪಕ್ಕೆ ನಾಶ ಇಲ್ಲ, ದೇಹಕ್ಕೆ ನಾಶ ಇಲ್ಲ, ಗುಣಗಳಿಗೆ, ಕ್ರಿಯೆಗಳಿಗೆ, ರೂಪಗಳಿಗೆ, ಅವನ ಮಹಾತ್ಮಕ್ಕೆ, ಮಾಂಗಲ್ಯಕ್ಕೆ ಯಾವುದಕ್ಕೂ ನಾಶ ಇಲ್ಲ ಅಂತ ನಾವು ಒಟ್ಟಾರೆ ಅನುಸಂಧಾನ ಮಾಡಬೇಕಾದದ್ದು. ಅದರಲ್ಲಿ ದೇಹಕ್ಕೆ ಮತ್ತೆ ಸ್ವರೂಪಕ್ಕೆ ನಾಶ ಇಲ್ಲ ಅನ್ನೋದನ್ನು ಹಿಂದೆ ನೋಡಿದ್ದೇವೆ. ಉಳಿದ ಗುಣ, ರೂಪ, ಕ್ರಿಯೆ, ಅವನು ರಚಿಸಿರುವ ಶಾಸ್ತ್ರಗಳು, ಇದಕ್ಕೆ ನಾಶ ಇಲ್ಲ ಅಂತ ಅನ್ನೋದನ್ನ ಈ ಮಂತ್ರದಲ್ಲಿ ನೋಡಿ ಮುಗಿಸಿದ್ದೇವೆ. ಅಲ್ಲಿಗೆ ಈ ಒಂದು ಅರ್ಥ ಸಮಾಪ್ತಿಯನ್ನು ಕಾಣ್ತಾ ಇದೆ. ಕಳೆದ ದಿವಸ ಈ ವಿಶ್ವಾನಿ ಅನ್ನೋದನ್ನು ಜೀವಪರವಾಗಿ ಹೇಳಿದ್ದೆ, ಆದ್ರೆ ಅದಕ್ಕೆ ಕೇವಲಾನಿ ಮತ್ತೆ ವಿಶ್ವಾನಿ ಇವೆರಡಕ್ಕೂ ಕೂಡ ಪ್ರಮಾಣ ಪುರಸ್ಸರವಾಗಿ ಅರ್ಥ ಹೇಳಲಿಕ್ಕೆ ನನಗೆ ನೆನಪಾಗಿರಲಿಲ್ಲ. ಅದಕ್ಕಾಗಿ ಅದನ್ನು ಇವತ್ತು ಮತ್ತೊಂದು ಬಾರಿ ಹೇಳಿದ್ದೇನೆ. ನಾವು ಪ್ರತಿಬಿಂಬರಾಗಿದ್ದೇವೆ, ನೀನೇ ಬಿಂಬನಾಗಿದ್ದಿ, ನೀನು ಕ್ರಿಯೆ ಮಾಡಿದ್ರೆ ನಮಗೇನಾದ್ರೂ ಒಂದಿಷ್ಟು ಆದೀತು, ಇಲ್ಲದೆ ಹೋದ್ರೆ ಏನೂ ಇಲ್ಲ ಅಂತ ಭಗವಂತನ ಬಿಂಬತ್ವವನ್ನ, ನಮ್ಮ ಪ್ರತಿಬಿಂಬತ್ವವನ್ನ ನಾವು ಮನವರಿಕೆ ಮಾಡಿಕೊಳ್ಳುವಂತಹ ಒಂದು ಮಂತ್ರ ಇದೆ. ಅದಲ್ಲದೆ ಇನ್ನೊಂದು ಅರ್ಥವನ್ನು ಕೂಡ ಇದೀಗ ತಾನೇ ನನಗೆ ಹೊಳೆದದ್ದನ್ನ ಹೇಳಿದ್ದೇನೆ. ಅದೇನೆಂದ್ರೆ ಭಗವಂತನ ರೂಪಗಳು ಕೇವಲಗಳಾಗಿವೆ, ಅವೇ ವಿಶ್ವಗಳಾಗಿವೆ, ಅವೇ ವಸುಗಳಾಗಿವೆ. ಅಂತಹ ರೂಪಗಳನ್ನು ಕುರಿತಾಗಿಯೂ ಕೂಡ ಈ ಮಂತ್ರವನ್ನು ವ್ಯಾಖ್ಯಾನಿಸಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.